ಅಂದು ಕೇವಲ 20 ತಿಂಗಳು ಸರ್ಕಾರ ಮಾಡಿದ್ದು. ಆ 20 ತಿಂಗಳಲ್ಲಿ 20 ವರ್ಷಕ್ಕೆ ಆಗುವಷ್ಟು ಯೋಜನೆಗಳನ್ನ ಅನುಷ್ಠಾನಕ್ಕೆ ತಂದ ಏಕೈಕ ನಾಯಕ ಅಂದ್ರೆ ಅದು BS ಯಡಿಯೂರಪ್ಪ ಮಾತ್ರ. ಹಣಕಾಸು ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ಕ್ಷಣದಲ್ಲೇ ವಿದ್ಯಾರ್ಥಿಗಳಿಗೆ, ಹೆಣ್ಣು ಮಕ್ಕಳಿಗೆ ವಿಶೇಷ ಯೋಜನೆಗಳನ್ನ ಘೋಷಿಸಿದ್ರು. ಅಷ್ಟೇ ಅಲ್ಲ, ಮಹಿಳೆಯರ ಶ್ರೇಯೋಭಿವೃದ್ಧಿಗಾಗಿ ಕಂಡ ಕನಸನ್ನ ನನಸು ಮಾಡಿದ್ರು. ಅದು 2006 ಫೆಬ್ರವರಿ 4. ಮಾಜಿ ಮುಖ್ಯಮಂತ್ರಿ ದಿವಂಗತ ಧರಮ್ ಸಿಂಗ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ನೀಡಿದ್ದ ಬೆಂಬಲವನ್ನ ಜೆಡಿಎಸ್ ವಾಪಸ್ ಪಡೆದು ರಾಜ್ಯ ರಾಜಕೀಯದಲ್ಲಿ ಹೊಸ ಧ್ರುವೀಕರಣಕ್ಕೆ ನಾಂದಿ ಹಾಡಿತ್ತು. 40ಕ್ಕೂ ಹೆಚ್ಚು ಜೆಡಿಎಸ್ ಶಾಸಕರು ದಿಢೀರನೆ ದಂಗೆ ಎದ್ದು ರಾಜಭವನ ಪರೇಡ್ ನಡೆಸಿದ್ರು. ಸೆಕ್ಯುಲರ್ ಅನ್ನೋ ಸಿದ್ಧಾಂತ ಹೊಂದಿದ್ದ ಕಾಂಗ್ರೆಸ್ ಮೈತ್ರಿ ತೋರಿದ ಜೆಡಿಎಸ್ ಭಾರತೀಯ ಜನತಾ ಪಕ್ಷವನ್ನ ಅಪ್ಪಿಕೊಳ್ತು. ಬಳಿಕ ಬಿಜೆಪಿ ಜೆಡಿಎಸ್ ಸಮ್ಮಿಶ್ರ ಸರ್ಕಾರದಲ್ಲಿ BS ಯಡಿಯೂರಪ್ಪ ಉಪಮುಖ್ಯಮಂತ್ರಿಯಾದರೆ ರೂಪುರೇಷೆಯಂತೆ ಫೈನಾನ್ಸ್ ಮಿನಿಸ್ಟರ್ ಆದ ಬಳಿಕ ಹಲವು ಜನಪರ ಯೋಜನೆಗಳನ್ನ ಜಾರಿಗೊಳಿಸಿದರು. ಉಪಮುಖ್ಯಮಂತ್ರಿಯಾಗಿ ಇದ್ದ 20 ತಿಂಗಳ ಕಾಲಾವಧಿಯಲ್ಲಿ ಸಾಲ ಮನ್ನಾ ಯೋಜನೆ, ಭಾಗ್ಯಲಕ್ಷ್ಮಿ ಯೋಜನೆ, ಹೆಣ್ಣು ಮಕ್ಕಳಿಗೆ ಉಚಿತ ಸೈಕಲ್ ವಿತರಣೆ, ಸಾರಾಯಿ ಲಾಟರಿ ನಿಷೇಧ ಸೇರಿದಂತೆ ಇತರೆ ಯೋಜನೆಗಳನ್ನ ಜಾರಿಗೊಳಿಸಿ ಜನರ ಮನಸ್ಸನ್ನ ಗೆದ್ದರು. ಬಡತನದ ರೇಖೆಗಿಂತ ಕೆಳಗಿರುವ ಕುಟುಂಬದಲ್ಲಿ ಹೆಣ್ಣು ಮಗುವಿನ ಜನನ ಉತ್ತೇಜಿಸಲು ಯಡಿಯೂರಪ್ಪ ತೀರ್ಮಾನಿಸಿದರು. 2006-7ನೇ ಸಾಲಿನಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆಯನ್ನ ರೂಪಿಸಿ ಹೆಣ್ಣು ಮಕ್ಕಳ ರಕ್ಷಣೆಗೆ ಮಹತ್ವದ ಹೆಜ್ಜೆ ಇಟ್ಟಿದ್ದರು. BPL ಕುಟುಂಬದಲ್ಲಿ ಹೆಣ್ಣು ಮಕ್ಕಳು ಜನಿಸಿದರೆ ಅವರಿಗೆ ಬಾಂಡ್ ನೀಡುವ ಯೋಜನೆ ಇದಾಗಿದೆ. ಹೆಣ್ಣು ಮಗುವಿಗೆ 18 ವರ್ಷ ತುಂಬಿದಾಗ 1 ಲಕ್ಷ ರೂಪಾಯಿ ನೀಡಲಾಗುತ್ತದೆ. 2006 ಮಾರ್ಚ್ 31 ನಂತರ ಜನಿಸಿದ ಹೆಣ್ಣು ಮಕ್ಕಳು ಈ ಯೋಜನೆಯಡಿ ಫಲಾನುಭವಿಗಳಾಗಿ ಹೆಸರು ನೋಂದಾಯಿಸಿಕೊಳ್ಳಲು ಅರ್ಹರಿದ್ದರು. ಮಗು ಜನಿಸಿದ 1 ವರ್ಷದೊಳಗೆ ಜನನ ಪ್ರಮಾಣ ಪತ್ರವನ್ನ ಒದಗಿಸಿ ನೋಂದಾಯಿಸಲು ಅವಕಾಶ ಒದಗಿಸಿಕೊಟ್ಟರು. ಯೋಜನೆಯ ಸೌಲಭ್ಯಗಳನ್ನ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬದ 2 ಹೆಣ್ಣು ಮಕ್ಕಳಿಗೆ ಸೀಮಿತಗೊಳಿಸಿದ್ದರು. ಪ್ರತಿ ಫಲಾನುಭವಿಗೆ 10,000 ರೂಪಾಯಿ ಆಯ್ಕೆಯಾದ ಪಾಲುದಾರ ಹಣಕಾಸು ಸಂಸ್ಥೆಯಲ್ಲಿ ನಿಶ್ಚಿತ ಠೇವಣಿಯನ್ನ ಇಡಲಾಗುತ್ತದೆ. ಪಾಲುದಾರ ಹಣಕಾಸು ಸಂಸ್ಥೆಯ ಹೆಣ್ಣು ಮಗುವಿನ ಹೆಸರಿನಲ್ಲಿಟ್ಟಿದ್ದ 10,000 ರೂಪಾಯಿ ಡೆಪಾಸಿಟ್ ಮೇಲಿನ ಆದಾಯವನ್ನ ಗರಿಷ್ಠಗೊಳಿಸಿ ಡೆಪಾಸಿಟ್ ಹಣವನ್ನ ಬಡ್ಡಿ ಸಮೇತವಾಗಿ ಫಲಾನುಭವಿಗಳಿಗೆ 18 ವರ್ಷಗಳು